ಐಪಿಎಲ್ ಇತಿಹಾಸದ ಅತ್ಯಂತ ಹೈಯೆಸ್ಟ್ ಟೋಟಲ್ ಹೊಂದಿದ್ದ ಈ ಪಂದ್ಯವನ್ನು ನೀವು ನೋಡಿಲ್ಲ ಅಂದರೆ ನೀವು ಬದುಕಿದ್ದು ವೇಸ್ಟ್, ಏಕೆಂದರೆ ಈ ಪಂದ್ಯದಲ್ಲಿ ಅಬ್ಬರದ ಬ್ಯಾಟಿಂಗ್ ಕಾಣಿಸಿಕೊಂಡಿತ್ತು. ನಾವು ಐಪಿಎಲ್ 2024ರಲ್ಲಿ ನಡೆದ ಹೈದರಾಬಾದ್ ಮತ್ತು ಆರ್ಸಿಬಿ ಪಂದ್ಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಈ ಪಂದ್ಯದಲ್ಲಿ ಹೈದರಾಬಾದ್ ಮೊದಲು ಬ್ಯಾಟಿಂಗ್ ಮಾಡಿತು ಹಾಗೂ ಟ್ರಾವಿಸ್ ಹೆಡ್ ಕೇವಲ 41 ಎಸೆತಗಳಲ್ಲಿ 102 ರನ್ ಮತ್ತು ಕ್ಲಾಸನ್ 67 ರನ್, ಎಡನ್ ಮಾರ್ಕ್ರಮ್ 32 ರನ್ ಮತ್ತು ಅಬ್ದುಲ್ ಸಮದ್ ಕೇವಲ 10 ಎಸೆತಗಳಲ್ಲಿ 37 ರನ್ ಬಾರಿಸಿ ಹೈದರಾಬಾದ್ ತಂಡವನ್ನು 287 ರನ್ಗೆ ತಲುಪಿಸಿದರು. ಇದುವರೆಗಿನ ಐಪಿಎಲ್ ಇತಿಹಾಸದಲ್ಲೇ ಇದು ಅತ್ಯಂತ ಹೈಯೆಸ್ಟ್ ಟೋಟಲ್ ಆಗಿತ್ತು. ಆದರೆ ಆರ್ಸಿಬಿ ಕೂಡ ರೆಡ್ ಬುಲ್ ಕುಡಿದಂತೆ ಬ್ಯಾಟಿಂಗ್ ಮಾಡಿತು ಮತ್ತು ಪಂದ್ಯದಲ್ಲಿ ಅದ್ಭುತ ಪೈಪೋಟಿ ನೀಡಿತು. ವಿರಾಟ್ ಕೊಹ್ಲಿ 42 ರನ್ ಹಾಗೂ ಫಾಫ್ ಡು ಪ್ಲೆಸಿಸ್ 62 ರನ್ ಬಾರಿಸಿದರು. ಆದರೆ ನಿಜವಾದ ಶೋ ದಿನೇಶ್ ಕಾರ್ತಿಕ್ ಅವರದ್ದಾಗಿತ್ತು. ಅವರು ಮೌಂಟನ್ ಡ್ಯೂ ಕುಡಿದಂತೆ ಆಡಿ ಕೇವಲ 35 ಎಸೆತಗಳಲ್ಲಿ 5 ಬೌಂಡರಿ 7 ಸಿಕ್ಸರ್ಗಳ ಸಹಾಯದಿಂದ 83 ರನ್ ಬಾರಿಸಿದರು. ಆದರೆ ಸೆಕೆಂಡ್ ಲಾಸ್ಟ್ ಓವರ್ನ ಸೆಕೆಂಡ್ ಲಾಸ್ಟ್ ಬಾಲ್ನಲ್ಲಿ ಅವರು ಔಟ್ ಆದರು. ಆ ಸಮಯಕ್ಕೆ ಆರ್ಸಿಬಿಗೆ ಗೆಲ್ಲಲು ಕೇವಲ 25 ರನ್ ಬೇಕಾಗಿತ್ತು. ಒಂದು ವೇಳೆ ದಿನೇಶ್ ಕಾರ್ತಿಕ್ ಔಟ್ ಆಗದೇ ಇದ್ದಿದ್ದರೆ ಖಂಡಿತವಾಗಿ ಈ ರನ್ ಚೇಸ್ ಯಶಸ್ವಿಯಾಗುತ್ತಿತ್ತು. ಸ್ನೇಹಿತರೆ, ಈ ಪಂದ್ಯದ ಲೈವ್ ಅನ್ನು ಯಾರು ನೋಡಿದ್ದೀರಾ? ಕಮೆಂಟ್ ಮೂಲಕ ತಿಳಿಸಿ.